ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತನಾಡೋದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವದ ಹಬ್ಬದ ಬಗ್ಗೆ. ಅದೇ ಆಯುಧ ಪೂಜೆ. ನೀವು ತಿಳಿದಿದ್ದೀರಾ ಏಕೆ ನಾವು ಉಪಕರಣಗಳು, ಪುಸ್ತಕಗಳು, ವಾಹನಗಳಿಗೆ ಪೂಜೆ ಮಾಡುತ್ತೇವೆಂದು? ಅದರ ಹಿಂದೆ ಬಹಳ ಸುಂದರವಾದ ಇತಿಹಾಸ ಮತ್ತು ಕಥೆಗಳಿವೆ. ಆಯುಧ ಪೂಜೆಯ ಇತಿಹಾಸವು ಮುಖ್ಯವಾಗಿ 2 ದಂತಕಥೆಗಳ ಮೇಲೆ ಆಧಾರಿತವಾಗಿದೆ. ಮೊದಲನೆಯದು, ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದಾಗ ಆಕೆಯ ಬಳಕೆಯಾದ ಆಯುಧಗಳನ್ನು ಪವಿತ್ರವೆಂದು ಪೂಜಿಸಿದರು. ಇನ್ನೊಂದು, ಮಹಾಭಾರತದಲ್ಲಿ ಪಾಂಡವರು ತಮ್ಮ ಶಸ್ತ್ರಾಯುಧಗಳನ್ನು ಶಮಿ ಮರದಲ್ಲಿ ಅಡಗಿಸಿ ಅಜ್ಞಾತವಾಸಕ್ಕೆ ಹೋದರು. ವಿಜಯದಶಮಿಯಂದು ಅವುಗಳನ್ನು ಮರಳಿ ಪಡೆದು ಪೂಜೆ ಮಾಡಿದರು. ಇದರಿಂದ ಈ ಹಬ್ಬಕ್ಕೆ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವ ಬಂದಿದೆ. ಆಯುಧ ಪೂಜೆಯೆಂದು ಜನರು ತಮ್ಮ ಜೀವನಕ್ಕೆ ಸಹಾಯ ಮಾಡುವ ಪ್ರತಿಯೊಂದು ಸಾಧನಕ್ಕೂ ಗೌರವ ತೋರುತ್ತಾರೆ. ರೈತರು ಹಳ್ಳಿ ಉಪಕರಣಗಳು, ಟ್ರ್ಯಾಕ್ಟರ್ಗಳಿಗೆ ಪೂಜೆ ಮಾಡುತ್ತಾರೆ. ವಿದ್ಯಾರ್ಥಿಗಳು ಪುಸ್ತಕಗಳು, ಪೆನ್ಗಳಿಗೆ ಪೂಜೆ ಮಾಡುತ್ತಾರೆ. ವೃತ್ತಿಪರರು ಕಂಪ್ಯೂಟರ್, ಲ್ಯಾಪ್ಟಾಪ್, ಯಂತ್ರೋಪಕರಣಗಳಿಗೆ ಪೂಜೆ ಮಾಡುತ್ತಾರೆ. ವಾಹನಗಳಿಗೆ ಹೂವು, ಕುಂಕುಮ, ನಿಂಬೆ ಹಾಕಿ ಅಲಂಕರಿಸುತ್ತಾರೆ. ಹಣ್ಣು, ಹೂವು, ಪ್ರಸಾದ ಅರ್ಪಿಸಿ ದೇವರ ಕೃಪೆಯನ್ನು ಬೇಡುತ್ತಾರೆ. ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ, ಹಳೆಯ ಕಾಲದಲ್ಲಿ ಯೋಧರು ತಮ್ಮ ಆಯುಧಗಳಿಗೆ ಎಣ್ಣೆ ಹಚ್ಚಿ ಕ್ಲೀನ್ ಮಾಡಿ ಪೂಜಿಸುತ್ತಿದ್ದರು. ಅದೇ ಮೇಂಟೆನೆನ್ಸ್. ಇಂದಿನ ಕಾಲದಲ್ಲಿ ಬೈಕ್ಗೆ ಸರ್ವಿಸ್ ಮಾಡಿಸುವುದು, ಲ್ಯಾಪ್ಟಾಪ್ ಕ್ಲೀನ್ ಮಾಡೋದು, ಮೊಬೈಲ್ ಅಪ್ಡೇಟ್ ಮಾಡುವುದು, ಇದು ಕೂಡ ಮೇಂಟೆನೆನ್ಸೇ. ಬಟ್ ಮಾಡರ್ನ್ ಮೇಂಟೆನೆನ್ಸ್ ಅಷ್ಟೇ. ಈ ಆಯುಧ ಪೂಜೆಯಿಂದನಾದರೂ ಕೂಡ ನಾವು ಬಳಸೋ ಸಾಧನಗಳಿಗೆ ರೆಸ್ಪೆಕ್ಟ್, ಕೇರ್ ಮಾಡ್ತೀವಿ ಅನ್ನೋದೇ ಖುಷಿ ವಿಚಾರ. ಈ ಆಯುಧ ಪೂಜೆಯನ್ನು ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣಗಳಲ್ಲಿ ನವರಾತ್ರಿ ಮತ್ತು ದಸರಾದ ಅಂಗವಾಗಿ ಆಚರಿಸಲಾಗುತ್ತದೆ. ಕೇರಳದಲ್ಲಿ ಸರಸ್ವತಿ ಪೂಜೆ ರೂಪದಲ್ಲಿ ಪುಸ್ತಕಗಳನ್ನು ಪೂಜೆಗೆ ಇಡುತ್ತಾರೆ. ಉತ್ತರ ಭಾರತದಲ್ಲಿ ವಿಜಯದಶಮಿಯೊಂದಿಗೆ ಇದರ ಸಂಪರ್ಕವಿದೆ. ಇಂದು ಕೂಡ ಈ ಹಬ್ಬವು ನಮ್ಮ ಜೀವನಕ್ಕೆ ಪ್ರಸ್ತುತವಾಗಿದೆ. ಶಾಲೆ, ಕಾಲೇಜುಗಳು, ಕಚೇರಿಗಳು, IT ಕಂಪನಿಗಳಲ್ಲಿಯೂ ಆಯುಧ ಪೂಜೆ ನಡೆಯುತ್ತದೆ. ಪ್ರತಿಯೊಂದು ಸಾಧನವೂ ಪವಿತ್ರ ಎಂದು ಇದು ನಮಗೆ ನೆನಪಿಸುತ್ತದೆ, ಏಕೆಂದರೆ ಅದು ನಮ್ಮ ಜೀವನವನ್ನು ರೂಪಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ಆಯುಧ ಪೂಜೆ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಅದು ಕೃತಜ್ಞತೆಯ ಸಂಕೇತವೂ ಆಗಿದೆ. ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.